ವಿ4 ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೇಗುಲ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ. ವೀಕ್ಷಕರೇ, ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಾ ಆ ಜಗನ್ಮಾತೆ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹವನ್ನು. ಹೌದು, ನಾನಿವಾಗ ಗೌಡಗೆರೆಯಲ್ಲಿರುವಂತಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇಗುಲದಲ್ಲಿದ್ದೀನಿ. ಬನ್ನಿ, ಈ ದೇವಸ್ಥಾನದ ಮಾಹಿತಿಯನ್ನು ಕೊಡ್ತೀವಿ ಇವತ್ತು. ಹಿಂದೂ ಧರ್ಮದಲ್ಲಿ ಚಾಮುಂಡೇಶ್ವರಿ ಪ್ರಬಲವಾದ ದೇವತೆ. ಚಾಮುಂಡಿ ಎಂದೊಡನೆ ಈಕೆ ಶಿಷ್ಟ ಪುರಾಣದ ವಿಶಿಷ್ಟ ಶಕ್ತಿ ದೇವತೆ. ಆದಿಶಕ್ತಿಯಾಗಿ ಹುಟ್ಟಿ ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿಯಾಗಿ ಮಹಿಷೂರಿನ ಮಹಿಷನನ್ನು ಕೊಂದು ಲೋಕ ಕಂಟಕರಾಗಿದ್ದ ಚಂಡ ಮುಂಡರೆಂಬ ರಕ್ಕಸರನ್ನು ಸಂಹರಿಸಿ ಚಾಮುಂಡಿಯಾಗಿದ್ದಾಳೆಂಬುದು ತಿಳಿಯುತ್ತದೆ. ಈಕೆಯು ಮೈಸೂರಿನ ಅಧಿದೇವತೆ. ಇದೀಗ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಅಮ್ಮನವರ ದೇವಸ್ಥಾನವನ್ನು ಕಟ್ಟಿಸುತ್ತಿದ್ದಾರೆ. ನನ್ನ ಹೆಸರು ಶ್ವೇತಾ ಅಂತ, ಮೈಸೂರಿಂದ ಬಂದಿರೋದು. ನಾವು ಇದ್ರ ಬಗ್ಗೆ ಫೇಸ್ಬುಕ್ಕಲ್ಲೇ ನೋಡಿ ಇದ್ರದ್ದು ರಿವ್ಯೂಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಪಾಸಿಟಿವ್ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಕೈಯಿಂದ ಬಂದಿದ್ದೀವಿ. ನೋಡೋಣ, ಇನ್ನು 3 ವೀಕ್ಸ್ ಪೂಜೆ ಮಾಡಿ ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಫರ್ದರ್ ಚೆಕ್ ಮಾಡ್ಕೋಬೇಕು ಏನಾಗುತ್ತೆ ಅಂತ. ಖುಷಿ ಆಯಿತು ಒಟ್ಟಿನಲ್ಲಿ. ಈಗಲೇ ಒಂಥರ ಎಲ್ಲ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ನಮ್ಮ ಹೆಸರು ಶಶಿಕಲಾ ಅಂತ, ಮೈಸೂರಿಂದ ಬಂದಿದ್ದೀವಿ. ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಅದಕ್ಕೆ ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಹೋಗೋಣ, ಹೆಂಗಿರುತ್ತೆ ಏನು ಅಂತ ವಿಚಾರಿಸ್ಕೊಂಡ್ರೆ ನಮ್ಗೂ ಬೇರೆಯವ್ರಿಗೆಲ್ಲ ಹೇಳ್ಬೋದು. ಫಸ್ಟ್ ನಾವು ಹೋಗಿದ್ದು ಬರೋಣ ಅಂದ್ಕೊಂಡು ಬಂದಿದ್ದೀವಿ ಮ್ಯಾಮ್. ಇಲ್ಲಿಗೆ ಬಂದಮೇಲೆ ಏನು ಅನ್ನಿಸ್ತಿದೆ? ಮೊದಲನೇ ಸತಿ ಬಂದಿರೋದು ಅಂದರೆ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರಬೇಕಾದ್ರೆ ಏನು ಟಯರ್ಡ್ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಬರ್ತಾ ಏನು ಅನ್ನಿಸ್ಲಿಲ್ಲ. ಗೊತ್ತೇ ಇರಲಿಲ್ಲ ಈ ಕಡೆ ನಾವು ಫಸ್ಟ್ ಟೈಮ್ ಬಂದಿರೋದು. ಹಾಗಾಗಿ ಬಂದಿಲ್ಲ, ಗೊತ್ತಿಲ್ಲ ಅನ್ನೋದೇ ಗೊತ್ತಾಗಲಿಲ್ಲ. ಸುಮ್ಮನೆ ಹಾಗೇನೆ ಬಂದ್ವಿ. ಅಂದರೆ ಈ ಕಡೆ ಊರುಗಳಾಗಲಿ ಮತ್ತೊಂದಾಗಲಿ ನಮಗೇನೂ ಗೊತ್ತಿಲ್ಲ. ಲೈಕ್ ಆಟೋದಲ್ಲಿ ಬಂದ್ವಿ. ಬಂದ ತಕ್ಷಣ ಎಲ್ಲ ಅದಾದೇನೆ ಆಟೋಮೆಟಿಕ್ಕಾಗಿ ಸಿಕ್ತು. ಹಾಗಾಗಿ ಖುಷಿ ಆಯಿತು. ಹೌದು, ಬರ್ತಾ ಇರೋದು ಈ ಅಮ್ಮನವ್ರ ಬಗ್ಗೆ ತುಂಬ ಕೇಳಿದ್ವಿ. ಅದಕ್ಕೆ ಬಂದು ಹೋಗೋಣ ಅಂತ, ಇಲ್ಲಿ ಭೇಟಿ ಮಾಡಿ ಅಮ್ಮನ ಆಶೀರ್ವಾದ ಪಡೆಯೋಣ ಅಂತ ಬೆಂಗಳೂರಿಂದ ಬಂದ್ವಿ. ಸೊ ತುಂಬ ನೋಡಿಬಿಟ್ಟು ತುಂಬ ಸಂತೋಷ ಆಯಿತು. ಇಷ್ಟು ಪವಿತ್ರ ಸ್ಥಾನ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಇವಾಗ ನೋಡಿದ್ಮೇಲೆ ಗೊತ್ತಾಯಿತು. ಪಾಸಿಟಿವ್ ವೈಬ್ಸು ಇದೆ ಅಂತ ಕಾಣಿಸುತ್ತೆ. ಫಸ್ಟು ನಂದಿ ದರ್ಶನ ಮಾಡಿದ್ವಿ. ನಂದಿ ಪ್ರತ್ಯಕ್ಷ ನಂದಿನೇ ನಿಂತುವ ಥರ, ನಂದಿ ಇರುವ ಥರ ಕಾಣ್ತು. ಹೀಗಾಗಿ ಇರ್ಬೋದು ಇಲ್ಲಿ ತುಂಬ ಶಕ್ತಿ ದೇವತೆ ಕೂತಿದ್ದಾಳಂತ ಒಂದು ನಂಬಿಕೆ ನಮ್ಮದು. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಮಲ್ಲೇಶ್ ಗುರುಜಿಯವರು ತಾವು ಕೇವಲ 14 ವಯಸ್ಸಿದ್ದಾಗ ಆಟವಾಡುತ್ತಿದ್ದರಂತೆ. ಆ ಸಮಯದಲ್ಲಿ ಅವರಿಗೆ ಒಂದು ಚಾಮುಂಡೇಶ್ವರಿ ಅಮ್ಮನವರ ಚಿಕ್ಕ ಮೂರ್ತಿಯು ಭೂಮಿಯಿಂದ ಸಿಕ್ಕಿತು. ನಂತರ ಅಲ್ಲಿಗೆ ತಲೆ ಸುತ್ತಿ ಬಿದ್ದಂತಹ ಗುರೂಜಿಯವರು ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದರು. ನಂತರ ಗುರೂಜಿಯವರು ಚಿಕ್ಕಪ್ಪನವರು ಓರ್ವ ಜ್ಯೋತಿಷ್ಯರ ಬಳಿ ಹೋಗಿ ನಡೆದಿದ್ದನ್ನೆಲ್ಲ ಹೇಳಿ ಗುರೂಜಿಯವರ ಜಾತಕವನ್ನು ತೋರಿಸಿದಾಗ ಜ್ಯೋತಿಷ್ಯರು ಮಲ್ಲೇಶ್ ಗುರೂಜಿಯವರಿಗೆ ಸಾಕ್ಷಾತ್ ಜಗನ್ಮಾತೆ ಚಾಮುಂಡೇಶ್ವರಿ ಅಮ್ಮನವರ ಅನುಗ್ರಹವಾಗಿದೆ. ನಿಮ್ಮ ಕುಲದೇವತೆಯೂ ಕೂಡ ಚಾಮುಂಡೇಶ್ವರಿ ಅಮ್ಮನವರು ಆಗಿರುವ ಕಾರಣದಿಂದಾಗಿ ಇವರು ಅಮ್ಮನವರ ಆರಾಧಕರಾಗಬೇಕು, ಅಮ್ಮನವರಿಗೆ ಒಂದು ಸೂರನ್ನು ಕಟ್ಟಿಸಬೇಕು ಎಂದು ಹೇಳಿದರು. ನಂತರ ಗುರೂಜಿಯವರು ಅಮ್ಮನವರ ಆರಾಧನೆಯನ್ನು ಮಾಡಲು ಶುರು ಮಾಡಿದಾಗ ಗುರೂಜಿಯವರ ಆರೋಗ್ಯದಲ್ಲಿ ಚೈತರಿಕೆ ಕಂಡು ಅಚ್ಚರಿ ಮೂಡಿತು. ಅಂದಿನಿಂದ ಇಲ್ಲಿಯ ತನಕವೂ ಗುರೂಜಿಯವರು ಸತತವಾಗಿ ಅಮ್ಮನವರ ಪೂಜೆ ಪುನಸ್ಕಾರದಲ್ಲಿ ತೊಡಗಿಕೊಂಡಿಸಿದ್ದಾರೆ. ನಾನು ಮೊದಲೊಂದು ಹೇಳ್ಬೇಕಾಗಿರೋದೇನಪ್ಪ ಅಂದರೆ, ನಾನು ಗುರುಗಳು ಅಲ್ಲ, ಸ್ವಾಮೀಜಿನೂ ಅಲ್ಲ, ನಾನೊಬ್ಬ ಸೇವಕ. ಮುಖ್ಯವಾಗಿ ಅಘೋರಿಗಳ ಒಂದು ಪ್ರೇರೇಪಣೆ. ಅಘೋರಿಗಳಿಗೂ ಈ ಕ್ಷೇತ್ರಕ್ಕೂ ತುಂಬ ಒಂದು ಸಂಬಂಧ ಇರೋಂಥದ್ದು. ಅಘೋರಿಗಳ ತಾನೇ ಈ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟು ದೇವಿ ದರ್ಶನ ಮಾಡಿ ಇಲ್ಲಿರೋ ಒಂದು ಮಹಿಮೆಯ 4 ಜನಕ್ಕೆ ತಿಳಿಸ್ಬಿಟ್ಟು ಹೋಗುವಂಥದ್ದು. 2011ರಲ್ಲಿ ನನಗೆ ಅಘೋರಿಗಳು ಹೇಳಿದರು, ಮುಂದೊಂದು ದಿನ ನೀವು 4 ಜನಕ್ಕೆ ಅನ್ನ ಹಾಕೋ ಸಂದರ್ಭ ಆಗ್ತದೆ ಅಂತ. ಅಷ್ಟೊತ್ತು ಕಾಳೆ ಅಂದಾನ ನಡೀತಾಯಿತ್ತು ಈ ಕ್ಷೇತ್ರ. ಮುಂದೊಂದು ದಿನ ಆ ಕ್ಷೇತ್ರ ಅವ್ರು ಈ ಜಾಗಕ್ಕೆ ಬಂದಿರಲಿಲ್ಲ ಪಾಪ. ಅಘೋರಿ 2011ರಲ್ಲಿ ಕೇದಾರ್ನಾಥಲ್ಲಿ ಹೇಳಿದ್ದು ನನಗೆ. ಅಕಸ್ಮಾತ್ ಹೋಗ್ಬೇಕಾಗಿರೋಂಥ ಸಂದರ್ಭ ಬಂತು, ಅವಾಗ ಹೇಳಿದರು ನನ್ನ ಜೊತೆಲಿ. ಅದೇ ರೀತಿ ಇವತ್ತು ಆ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬೆಳಕು ಹೋಗ್ತದೆ. ನೋಡಿರ್ಬೋದು, ಭಕ್ತ ಸಾಗರದಿಂದ ಹರಿದು ಬರುವಂಥದ್ದು. ಹಿಂದೆ ಒಂದು ತಿಪ್ಪೆ ಗುಂಡಿ ಇದು. ಈ ತಿಪ್ಪೆ ಗುಂಡಿ ಹೋಗಿ ಇವತ್ತು
ಭಕ್ತಸಾಗರದ ಜನಸಾಮಾನ್ಯರ ಮನೆ ಮಾತಾಗಿ ದೇವಿಯ ಒಂದು ಆಶೀರ್ವಾದ ಆಗುವಂಥ ಒಂದು ಸಂದರ್ಭ ಆಗಿರೋಂಥದ್ದು. ಎಲ್ಲ ಒಂದು ದೇವಿಯ ಒಂದು ಮಹಿಮೆ, ಈ ಜಾಗದ ಒಂದು ಶಕ್ತಿ, ಆ ಭಕ್ತರುಗಳಿಗೆ ಬಂದಂಥವ್ರಿಗೆ ಆರೈಸಿ ಆಶೀರ್ವದಿಸ್ತಾ ಇರೋಂಥಳು ಆ ಮಹಾತಾಯಿ ಆಗಿರೋಂಥಳು. ನನಗೆ ಇಲ್ಲಿ ಸಿಕ್ಕಿದಂಥ ಒಂದು ಮೂರ್ತಿ, ಆ ಮೂರ್ತಿ ಸಿಕ್ಕಿತ್ತು ಒಂದು ಚಿಕ್ಕದು ಆಟ ಆಡುವಂಥ ಸಂದರ್ಭದಲ್ಲಿ. ಆಟ ಆಡೋ ಸಂದರ್ಭದಲ್ಲಿ ಸಿಕ್ಕಿರೋಂಥ ಮೂರ್ತಿ, ಅದಾದಮೇಲೆ ನನಗೆ ಆರೋಗ್ಯ ಕೆಡ್ತು, ಬೇರೆ ಏನೇನು ಆಗ್ತೋ ಸಮಸ್ಯೆಗಳಾಗ್ತು. ಅದಾದಮೇಲೆ ನಮ್ಮ ದೊಡ್ಡಪ್ಪ ಅಂತ ಒಬ್ಬರಿದ್ರು, ನಮ್ಮ ತಾಯಿ ಕಡೆ ರಿಲೇಷನ್, ಅವರೆಲ್ಲೋ ಕೇಳಿದಾಗ ಅವ್ರ ಕುಲದೇವರು ಚಾಮುಂಡೇಶ್ವರಿ ಪೂಜೆ ಮಾಡಬೇಕು ಅಂತ ಹೇಳೋಂಥ ಸಂದರ್ಭ ಬಂದಾಗ ಅದು ನಾನು ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಆನಂತರಕ್ಕೆ ಚಿಕ್ಕ ಗುಡಿ ಇತ್ತು, 9ಕ್ಕೆ 11 ಅಡಿ ಒಂದು ಚಿಕ್ಕ ಗುಡಿ ಇತ್ತು. ಭಕ್ತರು ಬಂದಂಥವ್ರಿಗೆ ಒಳ್ಳೆಯದಾಗಕ್ಕೆ ಇರುತ್ತು. ಅದ್ರೊಳಗೂ ನಮ್ಮದು ತಂದೆಯ ಆಸ್ತಿ ಇದು, ನಮ್ಮ ತಾತ ಕೊಟ್ಟಂಥ ಪಿತ್ರಾರ್ಜಿತ ಆಸ್ತಿ ಒಳಗಿದ್ದಂಥ ಒಂದಷ್ಟು ಮರ ಎಲ್ಲನೂ ಮಾರಾಕ್ತೋ ಆ ಚಿಕ್ಕದೊಂದು ಗುಡಿ ಕಟ್ಟುವಂಥ ಸಂದರ್ಭದಲ್ಲಿ. ಆವಾಗ ಬೆರಳೆಣಿಕೆ ಎಷ್ಟು ಭಕ್ತರುಗಳಿದ್ರು. ಅನಂತರಕ್ಕೆ ಹಂಗೋ ಬರ್ತಾ ಬಂದಂಥ ಭಕ್ತರಿಗೆ ಒಳ್ಳೆಯದಂಥ ಸಂದರ್ಭದಲ್ಲಿ ಒಂದೊಂದೇ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯತೆ ಆಯಿತು. ಇದು ಈ ಕ್ಷೇತ್ರ ಈ ಮಟ್ಟಕ್ಕೆ ಮಾಡಬೇಕಾದ್ರೆ ಕಾರಣದ ಆ ಚಿಕ್ಕ ಮೂರ್ತಿನೇ ಇವತ್ತು ಇಷ್ಟು ದೊಡ್ಡ ಮೂರ್ತಿ ಆಗಲಿಕ್ಕೆ ಸಾಧ್ಯತೆ ಆಗಿರೋದು. ಅದು 2 ಇಂಚಿನ ಮೂರ್ತಿ ಇವತ್ತು ಭೂಮಿ ಮಟ್ಟದಿಂದ 60 ಅಡಿ ಮೂರ್ತಿ ಆಗಿರೋಕ್ಕೆ ಸಾಧ್ಯ ಆಗಿದೆ. ಇಂಚೋಗಿ ಅಡಿಗಳಾಗೋದು ಅಷ್ಟೇ. ಅಂದರೆ ಭಕ್ತರ ತಮ್ಮ ಮನಸ್ಸಿನ ಇಷ್ಟಾರ್ಥ ಮುಖ್ಯ ಏನಪ್ಪ ಅಂತಂದರೆ, ಇಲ್ಲಿ 7 ದೇವಿಯ ಒಂದು ಜನ್ಮದ ತಿಂಗಳು, ಅಂದರೆ ಆಷಾಢದ ಶುಭ ರೇವತಿ ನಕ್ಷತ್ರದಲ್ಲಿ ದೇವಿಯ ಒಂದು ಜನನವಾಗಿರೋದು. ಅದು 7ನೇ ತಿಂಗಳಲ್ಲಿ ಬರುವಂಥ ಒಂದು ಸಂದರ್ಭ. ಮತ್ತು ದೇವಿಗೆ ಪ್ರಿಯವಾದಂಥ ಒಂದು ಸಂಖ್ಯೆ 7. ಆದ್ದರಿಂದ ಇಲ್ಲಿ 7 ವಾರ ಬಂದು 7 ಕಾಯಿ ಕಟ್ಟಬೇಕು ಅನ್ನೋ ಒಂದು ಸಂದರ್ಭ ಬರೋದು. ಆದರೆ ಎಲ್ಲ ಭಕ್ತರುಗಳು ತಮ್ಮ ಇಚ್ಛೆ, ತಮ್ಮ ಅನುಗುಣವಾಗಿ ತಮ್ಮ ಮನಸ್ಸಿನ ಏನು ಬರ್ತದೋ ಅನಿಸಿಕೆ ಬರ್ತದೋ ಅದ್ರ ಪ್ರಕಾರ 5, 7, 9 ಈ ಥರ ಕಟ್ಟುವಂಥ ಸಂದರ್ಭ ಇರುವಂಥದ್ದು. ಯಾಕೆಂದರೆ ಭಕ್ತರುಗಳಿರುವಂಥದ್ದು ನಂಬಿಕೆ ಮುಖ್ಯ. ಆ ನಂಬಿಕೆಯಿಂದ ಎಷ್ಟು ವಾರ ಕಟ್ಟಿದ್ರೂ ಅವ್ರಿಗೆ ಒಳಿತಾಗುವಂಥದ್ದು ಖಚಿತವಾಗಿರುವಂಥದ್ದು. ಆದ್ದರಿಂದ ಆ ಭಕ್ತರುಗಳು ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಿ ಇಷ್ಟಾರ್ಥ ಅನುಗುಣವಾಗಿ ಕಟ್ಟುವಂಥ ಒಂದು ಸಂದರ್ಭ ಇರುವಂಥದ್ದು. ದೇವಸ್ಥಾನದ ವಿಶೇಷತೆಗಳೇನಪ್ಪ ಅಂತಂದರೆ, ಒಂದು ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ದೇವಿಗೆ ವಿಶೇಷ ಅಭಿಷೇಕ, ಅಲಂಕಾರ, ಮಹಾಪೂಜೆ, ಮಹಾನೈವೇದ್ಯ ನಡೀತದೆ. ಮತ್ತು ಬಸವಪ್ಪನವರ ಪಾದಪೂಜೆ ನಡೀತದೆ. ಆಮೇಲೆ ಬಸವಪ್ಪನವರು ದಾಟಿಸುವಂಥದ್ದು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಿಮೆ ಹಿಂದೆ. ಮತ್ತು ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಇರ್ತದೆ. ಆಮೇಲೆ ರಾಮಸೇತುವೆಕಲ್ಲಿರುವಂಥದ್ದು ಭಕ್ತರ ತಮ್ಮ ಕೈಯಾರ ತಾವೇ ಮುಟ್ಟಿ ತಾವೇ ಎತ್ತಿ ತಮ್ಮ ತಲೆ ಮೇಲೆ ಹೊರುವಂಥದ್ದು. ಮತ್ತು ಬಸವಪ್ಪನವರಿಂದ ಪಾದ ಕೇಳುವಂಥ ಸಂದರ್ಭ, ಬಲಗಾಲಿಂದ ಹೊರ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತಂಥದ್ದು. ಮತ್ತು ಕಾಯಿ ಕಟ್ಟುವಂಥದ್ದು. ಮತ್ತು ಪ್ರತಿನಿತ್ಯ 1000 ಜನ ಬಂದರೆ ಭಕ್ತರಿಗೂ ನಿತ್ಯ ನಿರಂತರ ದಾಸೋಹ ನಡೆಯುವಂಥದ್ದು. ಯಾವುದೇ ಸಂದರ್ಭ ಯಾವುದೇ ಸಮಯದಲ್ಲಿ ಬಂದರೂ ಸುಧಾ ನಿತ್ಯ ನಿರಂತರ ದಾಸೋಹ ನಡೆಯುವಂಥದ್ದು. ಪ್ರತಿ ಅಮಾವಾಸ್ಯೆ, ಪ್ರತಿ ಪೌರ್ಣಿಮೆಯಲ್ಲಿ ಅಮಾವಾಸ್ಯೆಯೆಂದು ಚಂಡಿ ಹೋಮ ನಡೀತದೆ, ಹುಣ್ಣಿಮೆಯಲ್ಲಿ ಸುದರ್ಶನ ಹೋಮ ನಡೀತದೆ. ಅಂದರೆ ಭಕ್ತರ ಬೆಳಗ್ಗೆ ಅಮಾವಾಸ್ಯೆಯಲ್ಲಿ ಚಂಡಿ ಹೋಮ ನಡೆಯುವಂಥದ್ದು, ಸಾಯಂಕಾಲ 4 ಗಂಟೆಯಿಂದ ಸುದರ್ಶನ ಹೋಮ ನಡೆಯುವಂಥದ್ದು ಹುಣ್ಣಿಮೆಯಲ್ಲಿ. ಅಮ್ಮನವರ ಈ ಮೂರ್ತಿಯು ಬರೋಬ್ಬರಿ 35 ಟನ್ನಷ್ಟು ಭಾರವಿದೆ. 58 ಅಡಿಯಷ್ಟು ಎತ್ತರವಿದ್ದು ಈ ಮೂರ್ತಿಯು ಪಂಚಲೋಹದಿಂದ ಮಾಡಲಾಗಿದೆ. ಪಂಚಲೋಹ ಎಂದರೆ ಚಿನ್ನ, ಬೆಳ್ಳಿ, ಹಿತ್ತಾಳೆ, ಕಬ್ಣ ಮತ್ತು ತಾಮ್ರ. ಅಮ್ಮನವರ ಈ ಪ್ರತಿಮೆಯಲ್ಲಿ 18 ಕೈಗಳಿದ್ದು 18 ಕೈಗಳಲ್ಲೂ ಕೂಡ ಒಂದೊಂದು ಶಕ್ತಿಯ ಆಯುಧಗಳಿವೆ. ಮೈಸೂರು ಮಹಾರಾಜರ ಲಾಂಛನವಾಗಿರುವಂತಹ ಗಂಡ ಬೇರುಂಡದ ಚಿತ್ರಣವನ್ನೇ ಅಮ್ಮನವರ ಮುಖ್ಯ ಪದಕವನ್ನು ಮಾಡಿಸಿದ್ದಾರೆ. ಹೋಗಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಬಂದ್ವಿ, ದೇವ್ರು ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಚಾಮುಂಡೇಶ್ವರಿ ಅಮ್ಮನವ್ರ ಮೇಲೆ ನಿಮ್ಗೆ ಎಷ್ಟು ಭಕ್ತಿ ಇದೆ? ಭಕ್ತಿ ಇದೆ ಮೇಡಮ್. ಅಲ್ಲಿ ಹೋಗ್ತಾ ಇರ್ತೀವಿ, ಮೈಸೂರಿಗೆ ಹೋಗ್ತಾ ಇರ್ತೀವಿ. ಇದನ್ನು ಇಲ್ಲಿ ನೋಡಬೇಕು ಅಂತ ತುಂಬ ದಿವಸದಿಂದ ತುಂಬ ಅನ್ಕೋತಾನೆ ಇದ್ವಿ. ಇವತ್ತು ನಮಗೆ ಋಣ ಕೂಡಿದೆ, ತಾಯಿ ಕರ್ಸ್ಕೊಂಡಿದ್ದಾಳೆ ಇಲ್ಲಿಗೆ. ಒಂಥರ ಪಾಸಿಟಿವ್ ಎನರ್ಜಿ ಇದೆ, ಒಂಥರ ಖುಷಿ ಆಯಿತು ಇಲ್ಲಿ ಬಂದು. ತುಂಬ ದಿವಸದಿಂದ ನಾನು ನಮ್ಮ ಹನ್ಕೊತಿದ್ವಿ ಇಲ್ಲಿ ಬರಬೇಕು ಅಂತ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ನೋಡಿಕೊಂಡೇ ಬಂದಿದ್ದು. ಒಂಥರ ಚೆನ್ನಾಗಿದೆ. ಈ ಕ್ಷೇತ್ರದಲ್ಲಿ ಚಮತ್ಕಾರಿ ಬಸಪ್ಪ ಹರಸು ಇದೆ. ಈ ಬಸಪ್ಪನು ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಸುವಂಥ ಶಕ್ತಿಯನ್ನು ಹೊಂದಿರುವಂತಹ ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವ ಬಸಪ್ಪನಾಗಿದೆ. ಈ ಬಸಪ್ಪನು ಭಕ್ತರ ಕೈಗೆ ತನ್ನ
ಬಲಗಾಲನ್ನು ನೀಡುವ ಮುಖಾಂತರ ಆಶೀರ್ವಾದವನ್ನು ಮಾಡುತ್ತಾರೆ ಮತ್ತು ಬಸಪ್ಪನ ತಲೆಯಿಂದ ಭಕ್ತರ ತಲೆಗೆ ಅಮ್ಮನವರಿಗೆ ಮಾಡಿರುವಂತಹ ಅಭಿಷೇಕದ ನೀರನ್ನು ತೀರ್ಥವನ್ನಾಗಿ ಹಾಕುತ್ತಾರೆ. ಇದರಿಂದ ಭಕ್ತರಿಗೆ ಆರೋಗ್ಯ ಮತ್ತು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬುದು ನಂಬಿಕೆಯಾಗಿದೆ. ಇಲ್ಲಿ ಬಸಪ್ಪನ ಮೂರ್ತಿಯನ್ನು 7 ಸುತ್ತಿದ ನಂತರ ತೆಂಗಿನಕಾಯಿಯ ಟೊಳ್ಳನ್ನು ಕೊಟ್ಟುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬುದು ಭಕ್ತಾದಿಗಳ ಮಾತಾಗಿದೆ. ಇದೇ ಮೊದಲನೇ ಸತಿ ಅಮ್ಮ ನೋಡೋಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸೇವೆ ಮಾಡಿದಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಕೇಳಿದ ವರ ಅಂತ ಕೊಡೋದು. ಶಶಿಕಲಾ ಅಂತ ಚನ್ನಪಟ್ಟಣ. ಎಷ್ಟನೇ ಸತಿ ಇದು 3ನೇ ಸರಿ. ಮೊದಲನೇ ಸತಿ ಯಾವಾಗ ಬಂದಿದ್ರಿ? ಫಸ್ಟ್ ಓಪನ್ ಆದಾಗ ಬಂದಿದ್ದು. ಅವಾಗಿಂದ ಇವಾಗಕ್ಕೆ ಹೆಂಗಿದೆ ವ್ಯತ್ಯಾಸ? ಪರವಾಗಿಲ್ಲ. ಏನಾದ್ರು ಕಷ್ಟ ಅಂತ ಅಂದ್ಬಿಟ್ಟು ಬಂದಿದ್ರ? ಒಂದು ಇಲ್ಲ, ಓಪನ್ ಆದಾಗ ನೋಡುವ ಅಂತ ಬಂದಿದ್ದು. ಇವಾಗ ಫಸ್ಟ್ ಸಾರಿ ಬಂದಿದ್ದೀವಿ. ವಿಶೇಷವಾಗಿ ನಮ್ಮ ಗುರುಗಳಿಗೆ ಬಾಲ ವಯಸ್ಸಿನಲ್ಲಿ ತಾಯಿ ಜಗನ್ಮಾತೆ ಸಿಕ್ಕಿದ್ದು. ಇದೆಲ್ಲ ತೋಟ. ಇದು ಈ ಕೈಗಾರಿಕಾ ಪ್ರದರ್ಶನದಲ್ಲಿ ತಾಯಿ ಜಗನ್ಮಾತೆ ಒಲಿದಿರೋ ಕಾರಣದಿಂದ ಬಂದಂಥ ಭಕ್ತಾದಿಗಳಿಗೆ ಅವ್ರ ಅರ್ಕೆ ಆಗಿರ್ಬೋದು, ಅವ್ರ ತೆಂಗಿನಕಾಯಿ ಕಟ್ಟೋದಾಗಿರ್ಬೋದು, ಅಥವಾ ತೀರ್ಥಸ್ಥಾನ ಆಗಿರ್ಬೋದು, ಈ ಥರ ಎಲ್ಲ ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಹೀಗೆ ತಾಯಿ ಮಹಿಮೆ ಜಾಸ್ತಿ ಆಗ್ತಾ ಬರೋಂಥ ಭಕ್ತಾದಿಗಳಿಗೆ ಒಳ್ಳೇದಾಗ್ತಾ ನಮ್ಮ ಕ್ಷೇತ್ರ ಈಗ ಈ ಮಟ್ಟಿಗಿದೆ ಸರ್. ಇವತ್ತಿಗೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. 24 ಗಂಟೆ ದಾಸೋಹ ಇರ್ತದೆ. ಇಲ್ಲಿ ವಿಶೇಷವಾಗಿ ಮೇನ್ ಹೇಳಬೇಕು ಅಂದರೆ ಮೇನ್ ಪವಾಡ ಪುರುಷ ಬಸಪ್ಪನವರು. ನಾವೇನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೂ, ಏನೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ರೆ ಮೇನ್ ಬಸಪ್ಪನವರು, ನಂತರ ತಾಯಿ ಅಮ್ಮನವರು. ಏನೇ ಈಗ ಭಕ್ತಾದಿಗಳು ಹರಿಸ್ತಾರೆ, ಸ್ವಲ್ಪ ಜನ ನಮ್ಮ ಈಡೇರಿಕೆ ಆದಮೇಲೆ ಏನಾದರೂ ಸ್ವಲ್ಪ ಸಮಸ್ಯೆಗಳಿರ್ಬೋದು, ಸಂಸಾರದ ಸಮಸ್ಯೆ, ವ್ಯಾಪಾರ ವ್ಯವಹಾರಗಳ ಸಮಸ್ಯೆ ಆಗಿರ್ಬೋದು, ಅವ್ರ ಮನೆ ತೊಂದರೆ ಆಗಿರ್ಬೋದು, ಏನೇ ಸಮಸ್ಯೆಗಳಿದ್ರೂ ಬಸಪ್ಪನವ್ರ ಹತ್ರ ತಾಯಿ ಜಗನ್ಮಾತೆ ಹತ್ರ ಸಂಕಲ್ಪಗಳು ಮಾಡ್ಕೊಂಡು ಕಾಯಿ ಕಟ್ತಾರೆ. ಇಲ್ಲೇನು ವಿಶೇಷವಾಗಿ ಅಂದರೆ 7 ಕಾಯಿ 7 ದಿನ 7 ಸುತ್ತು ಅಂತ, 7 ಎದ್ದೇಳು ಮೇಲೆ ಕೇಳು ಅಂತ. ಇಲ್ಲಿ ವಿಶೇಷವಾಗಿ ಇಲ್ಲಿ ಅಮ್ಮನವ್ರು ಮತ್ತು ಬಸಪ್ಪನವ್ರನ್ನ ಅವರಿಬ್ಬರು ನಾಮಗಳನ್ನು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಅವರಲ್ಲಿ ಏನೇ ಸಮಸ್ಯೆಗಳಿದ್ದರೂ ಎಲ್ಲ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ 7 ಪ್ರದಕ್ಷಿಣೆ ಮಾಡಿ ತಾಯಿ ಆ ಪ್ರದಕ್ಷಿಣೆ ಮಾಡಿದ ನಂತರ ಕಾಯಿ ಕಟ್ತಾರೆ. ಅವ್ರು ಅಂದ್ಕೊಂಡಿದ್ದು ಈಡೇರಿದ ಮೇಲೆ ತಾಯಿ ಜಗನ್ಮಾತೆಯರಿಗೆ ಬಂದು ಅಭಿಷೇಕ ಮಾಡಿಸೋದಾಗಿರ್ಬೋದು, ಅಥವಾ ಸೀರೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ಬರೀ ಹೂವು ಕೊಟ್ಟು ಅಣಕಾಯಿ ಮಾಡಿಸ್ಕೊಂಡು ಹೋಗಿರ್ಬೋದು. ಈ ಥರ ಕ್ರಮವಾಗಿ ನಡೀತಾ ಇದೆ. ಮತ್ತು ದಿನಕ್ಕೆ ಇಲ್ಲಿ ತಾಯಿ ಕ್ಷೇತ್ರ ಅಭಿವೃದ್ಧಿ ಆಗ್ತಾಯಿದೆ. ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಕಮ್ಮಿ ಅಂತ ಆಗ್ತಿಲ್ಲ. ಏಕೆಂದರೆ ಬರೋಂಥ ಭಕ್ತಾದಿಗಳಿಗೆ ತಾಯಿ ಜಗನ್ಮಾತೆ ಆಶೀರ್ವಾದ ಆಗಿರ್ಬೋದು, ಬಸಪ್ಪನವರ ಆಶೀರ್ವಾದ ಆಗಿರ್ಬೋದು, ಗುರುಗಳ ಆಶೀರ್ವಾದ ಆಗಿರ್ಬೋದು, ತಾನೇ ಅವ್ರು ಬಂದಂಥ ಏನೇ ಕಷ್ಟ ಇದ್ರೂ ಈಗ ತಾಯಿ ಜಗನ್ಮಾತೆ ಹತ್ರ ಕೇಳ್ಕೊಬೋದು, ಬಸಪ್ಪನವ್ರ ಹತ್ರ ಕೇಳ್ಕೊಬೋದು, ಗುರುಗಳ ಹತ್ರ ಕೇಳ್ಕೊಬೋದು. ಏನೇ ಇದ್ರೂ ಈಡೇರ್ತಾಯಿದೆ. ಈಗ ಆಲ್ಮೋಸ್ಟು ಹಳಬರು ಭಕ್ತರಲ್ಲೇ ಹೇಳ್ತಾರೆ, ಇವತ್ತಿಗೆ ನಾವು ಯಾವುದೋ ಮಟ್ಟಿಗೆ ಇದ್ದಾರೆ, ನಾವು ಇವತ್ತಿಗೆ ತಾಯಿ ಸ್ಥಾನದಲ್ಲಿ ಕೊಟ್ಟಿದ್ದಾರೆ ಅಂತ. ಇವತ್ತಿಗೆ ಅವ್ರಿಗೆ ಒಂದು ಅನ್ನ ತಿನ್ನಕ್ಕೆ ಇಲ್ದಿರ್ದರೂ ಕೂಡ ಇವತ್ತಿಗೆ ಸಾವಿರಾರು ಜನಕ್ಕೆ ಅನ್ನ ಹಾಕೋಷ್ಟು ಬೆಳೆದಿದ್ದಾರೆ ಈ ತಾಯಿ ನಂಬಿಟ್ಟು. ಅದರಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ವಿಶೇಷವಾಗಿ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ತಾಯಿ ಅಮ್ಮನವ್ರದ್ದು ವಿಶೇಷ ಪೂಜೆ ಇರುತ್ತೆ. ಬಸಪ್ಪನವ್ರ ಪಾದ ಪೂಜೆ ಇರುತ್ತೆ, ಮತ್ತು ದಾಟುವಿಕೆ ಅಂತ ನೆರವೇರಿಸ್ತಾರೆ, ಮತ್ತು ಪಾದ ಕೇಳೋದಿರುತ್ತೆ. ನಾನಾ ಥರ ಪ್ರತಿ ವಾರಗಳಲ್ಲಿ ವಿಶೇಷ ಪೂಜೆ ಇರುತ್ತೆ. ಮತ್ತು ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ ಅಮಾವಾಸ್ಯೆ ದಿನ ಚಂಡಿಕಾಯಾಗೆ ಇರುತ್ತೆ, ಸತಶತಿ ಚಂಡಿಕಾಯಾಗೆ ಇರುತ್ತೆ. ಹುಣ್ಣಿಮೆ ದಿನ ಸುದರ್ಶನ ಹೋಮ ಇರುತ್ತೆ. ಹಾಗೆ ವಿಶೇಷವಾಗಿ ಸಾಮೂಹಿಕ ಹೋಮಗಳು ಆ ಭಕ್ತಾದಿಗಳು ಮಾಡಿಸೋವಂಥರ್ಬೇಕಾದ್ರೆ ತಾಯಿ ಕ್ಷೇತ್ರಕ್ಕೆ ಬಂದು ತಾಯಿ ದರ್ಶನ ಪಡ್ಕೊಂಡು, ಬಸಪ್ಪನವ್ರ ದರ್ಶನ ಪಡ್ಕೊಂಡು, ಗುರುಗಳು ದರ್ಶನ ಪಡ್ಕೊಂಡು ಇಲ್ಲಿ ಹೋಮಗೂ ಸಾಮೂಹಿಕವಾಗಿ ನೆರವೇರಿಸ್ಬೋದು. ಏನು ಇಲ್ಲಿ ಅಭ್ಯಂತರ ಇಲ್ಲ. ಮತ್ತು ಇಲ್ಲಿ ವಿಶೇಷವಾಗಿ ಇನ್ನೊಂದೇನೆಂದರೆ ತೀರ್ಥಸ್ನಾನ ಅಂತ ಮಾಡಿಸ್ತೀವಿ ಸರ್. ಬಸಪ್ಪನವರು ತಲೆ ಮೇಲಿಂದ ನೀರು ಹಾಕ್ತೀವಿ. ಏನು ತಾಯಿಗೆ ಅಭಿಷೇಕ ಮಾಡಿರ್ತೀವಿ, ಜಲಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ದ್ರವ್ಯಾಭಿಷೇಕ, ನಾನಾ ರೀತಿ ಅಭಿಷೇಕ ಏನು ಮಾಡಿರ್ತೀವಿ ತಾಯಿ ಅಮ್ಮನವ್ರಿಗೆ. ಬ್ರಾಹ್ಮಣಿ ಮುಹೂರ್ತದಲ್ಲಿ 4 ಗಂಟೆ ಬೆಳಗಿನ ಜಾವದಲ್ಲಿ ಏನು ಅಮ್ಮನವ್ರಿಗೆ ಅಭಿಷೇಕ ನಡೆದಿರುತ್ತದೆ, ಆ ನೀರನ್ನು ತಗೊಬಂದು ಒಂದು ಬಿನಿಗೆಯಲ್ಲಿ ಇಟ್ಕೊಂಡು ಹೋಗ್ತೀವಿ. ಆ ಬಿನಿಗೆಯಿಂದ ಕಲಶದ ಸ್ಥಾನ ತಗೊಂಡೋಗಿ ಇಲ್ಲಿಂದ ಅಮ್ಮನವ್ರ ಶ್ರೀಚಕ್ರದ ಮೇಲಕ್ಕೆ ಪೂಜೆ ಮಾಡಿಬಿಟ್ಟು ತಗೊಂಡೋಗಿ ತೀರ್ಥಸ್ಥಾನಕ್ಕೆ ಮಿಶ್ಕರಣ ಮಾಡಿ ನಾನಾ ದ್ರವ್ಯಗಳು ಹಾಕ್ಬಿಟ್ಟು ತೀರ್ಥಸ್ಥಾನ ಅಂತ ಮಾಡಿಸ್ತೀವಿ ಸರ್. ಆ ತೀರ್ಥಸ್ಥಾನ ಮಾಡಿಸೋವಂಥದ್ದು ವಿಶೇಷವಾಗಿ ಅವರಲ್ಲಿ ಏನೋ ಸಮಸ್ಯೆಗಳಿರ್ಬೋದು, ಚರ್ಮಾರೋಗ್ಯ ಇರ್ಬೋದು, ಅನಾರೋಗ್ಯ ಇರ್ಬೋದು, ಮತ್ತು ನಾನಾ ಥರ ಈ ಅಂಗಾಂಗ ವೇದನೆಗಳಿರ್ತಾವೆ.
ಎಷ್ಟೆಷ್ಟು ಹಾಸ್ಪಿಟ್ಲು ಮತ್ತು ಬೇರೆ ಕಡೆ ನಾಟಿ ವೈದ್ಯಗಳೆಲ್ಲ ಪಡೆದಿರ್ತಾರೆ, ಅಂಥದ್ದೆಲ್ಲ ಅಲ್ಲಿ ಸಾಲವಾಗಿರಲ್ಲ ಸರ್. ಇಲ್ಲಿ ಬಂದು ಗುಣ ಆಗೋವಂಥ ಇದ್ದಾರೆ. ಬಸಪ್ಪನವ್ರ ತಲೆ ಮೇಲಿಂದ ನೀರು ಹಾಕಿಸ್ಕೊಂಡೋಗಿ 3 ಸತಿ ಹಾಕ್ಸ್ಕೊಂಡಿದ್ದಾರೆ, 5 ಸತಿ ಹಾಕಿಸ್ಕೊಳ್ಳೋರಿದ್ದಾರೆ, 7 ಸತಿ ಹಾಕ್ಸ್ಕೊಳ್ಳೋರಿದ್ದಾರೆ, 9 ಸತಿ ಹಾಕ್ಸ್ಕೊಳ್ಳೋರಿದ್ದಾರೆ. ಆ ಥರ ಅವ್ರವ್ರ ಅನುಷ್ಠಾನ ಪ್ರಕಾರ ನೆರವೇರಿಸಿ ಅವರು ಗುಣ ಆಗಿ ಇವತ್ತಿಗೆ ಚೆನ್ನಾಗಿ ಓಡಾಡ್ಕೊಂಡು ತಾಯಿ ಕ್ಷೇತ್ರಕ್ಕೆ ಬಂದು ಪೂಜೆ ನೆರವೇರಿಸ್ಕೊಂಡು ಹೋಗ್ತಾ ಇರ್ತಾರೆ.